ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುನವಳ್ಳಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಹಾಗೂ ಸವದತ್ತಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಸರ್ವೆ ನಂಬರ್ 367 ಖುಲ್ಲಾ ಜಾಗವನ್ನ ನಮ್ಮ ಸಮಾಜಕ್ಕೆ ನೀಡುವಂತೆ ಒತ್ತಾಯಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ, ಧಾರ್ಮಿಕ, ಸಾಂಸ್ಕೃತಿಕ ಪರಂಪರೆಯುಳ್ಳ ಮುನವಳ್ಳಿ ಪಟ್ಟಣದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜವು ಸುಮಾರು 10,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆಯನ್ನು ಹೊಂದಿದ ಬಹುದೊಡ್ಡ ಸಮಾಜವಾಗಿದ್ದು, ಸಮಾಜದ ವಿವಿಧ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ನಮ್ಮ ಸಮಾಜಕ್ಕೆ ಯಾವುದೇ ಭೂಮಿ ಇರುವುದಿಲ್ಲ. ಕಾರಣ ನಮ್ಮ ಸಮಾಜಕ್ಕೆ ಸರ್ಕಾರದ ಭೂಮಿಯನ್ನ ಮಂಜೂರು ಮಾಡಿಕೊಡಬೇಕು ಅಂತ ಸುಭಾಷ್ ಕೀತಿಗೌಡರು ವಕೀಲರು ಹಾಗೂ ಸುರೇಶ್ ಜವೂರ್ ಮನವಿ ಸಲ್ಲಿಸಿ ಮಾತನಾಡಿದರು. ಆದ್ದರಿಂದ ಮುನವಳ್ಳಿ ಪಟ್ಟಣದಲ್ಲಿ ಇರುವ ಸರ್ವೆ ನಂಬರ್ 367ರಲ್ಲಿ ಬರುವ ಶ್ರೀ ಸಾಯಿ ಮಂದಿರದ ಎದುರುಗಡೆ ಇರುವ 3 ರಿಂದ 4 ಎಕರೆ ಹೊಂದಿರುವ ಸರ್ಕಾರಿ ಖುಲ್ಲಾ ಜಾಗ ಇದೆ. ಇದರಲ್ಲಿ 2 ಎಕರೆ ಖುಲ್ಲಾ ಜಾಗವನ್ನು ನಮ್ಮ ಸಮಾಜಕ್ಕೆ ನೀಡಿದರೆ ಸಮಾಜದ ಕಾರ್ಯಕ್ರಮಗಳನ್ನ ಮಾಡಲು ಸಮುದಾಯ ಭವನದ ಅವಶ್ಯಕತೆ ಇದೆ ಎಂದಿದ್ದಾರೆ. ಆದಷ್ಟು ಬೇಗ ಜಾಗವನ್ನು ನೀಡಬೇಕು. ಸದ್ಯ ಭೂಮಿ ನಮಗೆ ಅತ್ಯಂತ ಅವಶ್ಯಕವಾಗಿರುತ್ತೆ ಎಂದು ಒತ್ತಾಯಿಸಿದರು. ಇವತ್ತು ಮುನವಳ್ಳಿ ಪಟ್ಟಣದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಒಂದು ಎಲ್ಲ ಸಮಾಜದ ಹಿರಿಯರು, ಮುಖಂಡರು, ಯುವಕರು ಕೂಡಿಕೊಂಡು ಪುರಸಭೆಯ ಮುಖ್ಯಾಧಿಕಾರಿಯವರಿಗೆ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇವೆ. ವಿಷಯ ಏನಂತಂದ್ರೆ, ಮುನವಳ್ಳಿ ಪಂಚಮಸಾಲಿ ಸಮಾಜಕ್ಕೆ ಒಂದು ವಿವಿಧ ಕಾರ್ಯಕ್ರಮಗಳನ್ನು ಹಾಗೂ ಸಮಾಜದ ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕೆ ನಮಗೊಂದು ಜಾಗದ ಕೊರತೆ ಉಂಟಾಗಿದೆ. ಹೀಗಾಗಿ ಸರ್ಕಾರದಿಂದ ನಮಗೆ ಜಾಗವನ್ನು ಕೊಟ್ಟರೆ ನಾವು ಸಮಾಜದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಕಾರ್ಯಚಟುವಟಿಕೆಯನ್ನು ಮಾಡಲಿಕ್ಕೆ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಂಡು ಮತ್ತು ಹಿರಿಯರಿಗೆ ಮತ್ತು ಮಕ್ಕಳಿಗೆ ಒಂದು ಉದ್ಯಾನವನದ ಕೊರತೆ ಇದೆ. ಒಂದು ಉದ್ಯಾನವನವನ್ನು ನಿರ್ಮಾಣ ಮಾಡಲಿಕ್ಕೆ, ಉಚಿತವಾಗಿ ಕಡು ಬಡವರಿಗೆ ಒಂದು ಕಲ್ಯಾಣವನ್ನು ಮಾಡಲಿಕ್ಕೆ, ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ, ಹೀಗೆ ಹಲವಾರು ಒಂದು ಜನಪರ ಯೋಜನೆಗಳನ್ನು, ಕಾರ್ಯಗಳನ್ನು ನಮ್ಮ ಸಮಾಜದ ಹಿರಿಯರು ಮತ್ತು ಯುವಕರು ಎಲ್ಲ ಮುಖಂಡರು ಹೊಂದಿದ್ದಾರೆ. ಆ ಮೂಲಕ ಇವತ್ತು ನಾವು ಪಂಚಮಸಾಲಿ ಸಮಾಜದ ವತಿಯಿಂದ ನಮ್ಮ ಸಮಾಜಕ್ಕೆ ಒಂದು ಮುನವಳ್ಳಿ ಸಾಯಿ ಮಂದಿರದ ಎದುರುಗಡೆ ಇರತಕ್ಕಂಥ ಅಲ್ಲಿ 3 ರಿಂದ 4 ಎಕರೆ ಜಮೀನು ಸರ್ಕಾರಿ ಸ್ವಾಧೀನದಲ್ಲಿದೆ. ಆ ಜಮೀನದಲ್ಲಿ ನಮಗೆ 2 ಎಕರೆ ಜಮೀನನ್ನು ನಮ್ಮ ಸಮಾಜಕ್ಕೆ ಕೊಟ್ಟದ್ದಾದಲ್ಲಿ ಬರುವಂಥ ದಿನಮಾನಗಳಲ್ಲಿ ಅದನ್ನು ಸಮಾಜದಿಂದ ಅಭಿವೃದ್ಧಿಪಡಿಸಿಕೊಂಡು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಪುರಸಭೆಯ ಮುಖ್ಯಾಧಿಕಾರಿಯವರ ಮೂಲಕ ಮಾನ್ಯ ಶಾಸಕರಿರ್ಬೋದು, ಮಾನ್ಯ ತಹಶೀಲ್ದಾರ್ ಅವರು ಇರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗ ನೀವು ಪರ್ಟಿಕ್ಯುಲರ್ ಹೇಳಕತ್ತೀರಿ ಸಾಯಿಬಾಬಾ ಗುಡಿಯವರಿಗೆ ಗೌರ್ಮೆಂಟ್ ಜಾಗ ಅದಂದ್ರೆ ಈಗ ಆಲ್ರೆಡಿ ಬಹಳ ವರ್ಷಗಳಿಂದ ಅದಕ್ಕಾಗಿನ ಇದಿದೆ. ಯಾಕಂದರೆ ನೇಕಾರ್ ಸಮಾಜದವರು, ಮುಸ್ಲಿಂ ಸಮಾಜದವರು ಅದ್ರ ಸಂಬಂಧನೇ ಇದನ್ನು ಫೈಟ್ ಮಾಡ್ತಾ ಇದ್ದಾರೆ. ಮತ್ತು ನೀವು ಅದಕ್ಕೆ ಬೇಕನ್ನಾಕತ್ತೀರಿ. ಇದ್ರ ನಿಮ್ಮ ಅಭಿಪ್ರಾಯ ಏನು? ಬೇರೆ ಒಂದು ಸಮಾಜದವರು ಹೋರಾಟ ಮಾಡ್ತಕ್ಕಂಥದ್ದು ತಪ್ಪೇನಲ್ಲ. ಅವರಿಗೂ ಅವರದೇ ಆದಂಥ ಸಮಾಜವನ್ನು ಹೊಂದಿರತಕ್ಕಂಥ ಜನಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಸಮಾಜದ ಅಭಿವೃದ್ಧಿಗಾಗಿ ಜಾಗೆಯನ್ನು ಕೇಳ್ತಕ್ಕಂಥದ್ದು ಅವರ ಒಂದು ಯೋಗ. ಆದರೆ ನಾವು ಕೂಡ ನಮ್ಮ ಸಮಾಜದ ವತಿಯಿಂದ ಯಾಕೆ ನಾವು ಇವತ್ತು ಜಾಗೆಯನ್ನು ಕೇಳ್ತಾ ಇದ್ದೇವೆ ಅಂತಂದರೆ, ನೀವು ಮುನವಳ್ಳಿ ಪಟ್ಟಣದಲ್ಲಿ ಇತಿಹಾಸವನ್ನು ತೆಗೆದು ನೋಡಬೇಕು. ಮುನವಳ್ಳಿ ಪಟ್ಟಣದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಜಾಗ ಇರ್ಬೋದು, ಸಾರ್ವಜನಿಕವಾಗಿ ಉಪಯೋಗ ಆಗ್ತಾ ಇದೆ. ಬಸ್ ಸ್ಟ್ಯಾಂಡ್ ಇರ್ಬೋದು, ಸಾರ್ವಜನಿಕವಾಗಿ ಉಪಯೋಗ ಆಗ್ತಾ ಇದೆ. ಮತ್ತು ಸ್ಮಶಾನಗಳು, ನಮ್ಮ ಪಂಚಮಸಾಲಿ ಮನೆತನದ ದೊಡ್ಡ ಮನೆತನದವರು ದಾನವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಸಮಾಜಕ್ಕೆ ಈಗ ಸದ್ಯಕ್ಕೆ ಜಾಗದ ಕೊರತೆ ಇದೆ ಸಮಾಜದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ. ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವಿವತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇವೆ. ಅದೇ ಥರ ನೀವು ಮುಂದಿನ ಏನಾರ ಕ್ರಮ ತಗೋಬೇಕಂತೇಳಿ ಇಷ್ಟಪಡ್ತೀರೋ? ಯಾವ್ದಾರು ನೀವು MLA ಅವರು, ಆಮೇಲೆ DC ಅವರಿಗೆ ಏನಾರ ಮನವಿ ಕೊಡೋ ವಿಚಾರವಾಗಿದೆ. ಇನ್ನು ಮುಂದೆ ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ಮತ್ತು ಶಾಸಕರಿಗೆ, ಕ್ಷೇತ್ರದ ಶಾಸಕರಿಗೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತಂದ್ರೆ ಒಂದು ಸರ್ಕಾರಿ ಭೂಮಿಯನ್ನು ಸಮಾಜಕ್ಕಾಗಲಿ ಮತ್ತೊಂದು ಯಾವುದೇ ಒಂದು ಬೇರೆ ಹಸ್ತಾಂತರ ಮಾಡಬೇಕಂತಂದ್ರೆ ಒಂದು ಅದರದೇ ಆದಂಥ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಇರ್ತದೆ. ಅದಕ್ಕೆ ಅಧ್ಯಕ್ಷರಾಗಿ ಮಾನ್ಯ ಶಾಸಕರು ಇರ್ತಾರೆ. ಹೀಗಾಗಿ ನಾವು ಮಾನ್ಯ ಶಾಸಕರಲ್ಲಿಯೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಮಾಜದ ಸಾಕಷ್ಟು ಜನ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಅವರೆಲ್ಲರನ್ನು ಕರೆದುಕೊಂಡು ಹೋಗಿ ನಮ್ಮ ಸಮಾಜದಿಂದ ಒತ್ತಡವನ್ನು ಮಾಡಿ, ಮನವರಿಕೆಯನ್ನು ಮಾಡಿಕೊಟ್ಟು ಮತ್ತು ಅವರಿಗೆ ಒಂದು ವಿನಂತಿಯನ್ನು ಮಾಡಿಕೊಂಡು ನಾವು ಅವ್ರಿಗೂ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಮಾಜಕ್ಕೆ ಒಂದು ಜಗತ್ತು ಕೊಡ್ತೇವೆ. ಅನೇಕ ಜನಪರ ಕಾರ್ಯಗಳು ನಮ್ಮ ಸಮಾಜಕ್ಕೆ ಅಂತ ಅಷ್ಟೇ ಅಲ್ಲ, ಸಮಾಜಕ್ಕೆ ತೊಗೊಂಡು ಊರಿನ ಹಿತಕ್ಕಾಗಿ ಒಂದು
2 ಎಕರೆ ಜಮೀನು ನಾವು ತಿಳಿದೀವಿ. ಅದರಿಂದ ಕಲ್ಯಾಣ ಮಂಟಪ ಆಗಲಿ, ಆಟದ ಮೈದಾನಗಳಾಗಲಿ ಅಥವಾ ಗಾರ್ಡನ್ಗಳಾಗಲಿ ಎಲ್ಲ ಮಾಡಿ ಊರಿಗೂ ಅನುಕೂಲ ಆಗುತ್ತೆ, ಸಮಾಜವೂ ಬೆಳಿತೈತಿ. ಈಗಾಗಲೇ ಹೇಳಿದ ಸುಭಾಷ್ ಮುನವಳ್ಳಿಯಾಗ ಬಸ್ ಸ್ಟ್ಯಾಂಡ್ ಆಗಲಿ, ಪೊಲೀಸ್ ಸ್ಟೇಷನ್ ಆಗಲಿ, ಸ್ಮಶಾನ ಆಗಲಿ ಕೊಟ್ಟಂಥ ಸಮಾಜ ನಮ್ಮದು. ಈಗ ನಮ್ಗೆ ನಾವೇ ಕೇಳುವಂಥ ಪರಿಸ್ಥಿತಿ ಬಂತದ್ದು. ಅದಕ್ಕೆ ದಯವಿಟ್ಟು ನಾವು ಪುರಸಭೆ ಮುಖ್ಯ ಅಧಿಕಾರಿಗಳ ಮುಖಾಂತರ ಕೇಳ್ತಿತ್ತು ಸರ್ಕಾರಕ್ಕೆ, ದಯವಿಟ್ಟು ನಮಗೆ ಒಂದು 2 ಎಕರೆ ಭೂಮಿ ಮಂಜೂರು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿ. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ನಾವು ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ತೀವಿ ಎಂದಿದ್ದಾರೆ. ಲಿಂಗಾಯತ್ ಪಂಚಾಯತ್ನಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗೂ ಪದಾಧಿಕಾರಿಗಳಿಗೂ ಒಂದು ತಂದರೆ ನಮ್ಮ ಬೇಡಿಕೆಯನ್ನು ನಾನು ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಬೇಡಿಕೆ ಈಡೇರಿಕೆಯಾಗಿ ಮುಂದಿನ ಕ್ರಮಕ್ಕಾಗಿ ಸರ್ಕಾರಕ್ಕೆ ಮನವಿ. ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಆಗಿರುವಂತಹ ಪಂಚಪ್ಪ ಹನಸಿ, ಅರುಣ್ ಗೌಡ್ರು, ಪ್ರಕಾಶ್ ನಲ್ವಡೆ, ಗುರುರಾಜ್ ಚಂದ್ರಗಿ, ಕಲ್ಲಪ್ಪ ನಲ್ವಡೆ, ವೀರು ಗೀತಿಗೌಡ್ರು, ಬಸವರಾಜ್ ಶಿಗ್ಗಾವಿ, ಬಾಳು ಹೊಸ್ಮನಿ, ಚಂದ್ರಗೌಡ್ರು, ಮಲಗೌಡ್ರು, ಮಲ್ಲನಗೌಡ ಗೀತಿಗೌಡ್ರು, ಪಂಚಪ್ಪ ಗುಂಡೂರು, ರುದ್ರಗೌಡ ಕಳಸನಗೌಡ್ರು, ವಿನೋದ್ ಗೌಡ್ರು ಕಳಸನಗೌಡ್ರು, ಬಾಪು ಗೀತಿಗೌಡ್ರು ಹಾಗೂ ಸಮಾಜದ ಮುಖಂಡರುಗಳು ಭಾಗವಹಿಸಿದರು. ವೀರೇಶ್ ಬೆಣಚಿನ ಮರಡಿಮಠ್, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, ಟಿವಿ 20 ಕನ್ನಡ, ಸವದತ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.